ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈಗ ತಮ್ಮೊಂದಿಗೆ ಸುದ್ದಿಗಳು ಅವುಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನೇನು ಸುದ್ದಿಗಳು ಬರ್ತಾಯಿದ್ದಾವ, ಹೇಗೆ ಬರ್ತಾಯಿದ್ದಾವ, ಅವು ದಿನನಿತ್ಯದ ಬದುಕಿನ ಸುದ್ದಿಗಳು, ರಾಜಕೀಯ ಸುದ್ದಿಗಳು, ಸಾಮಾಜಿಕ ಸುದ್ದಿಗಳು ಬರ್ತಾಯಿದ್ದಾವೆ. ಅವುಗಳನ್ನ ತಾವು ಸದಾ ನೋಡ್ತಾ ಇರಬೇಕು, ನೋಡಿ ತಮ್ಮ ಜ್ಞಾನಾಭಿವೃದ್ಧಿ ಮಾಡ್ತಾ ಇರಬೇಕು. ಜೊತೆಗೆ ನಮ್ಮನ್ನು ಟೀಕಿಸುವ ಅಥವಾ ಸಲಹೆ ಕೊಡುವ ಕೆಲಸವನ್ನು ಆಗ್ತಿರ್ಬೇಕು ಅಂತ ಹೇಳ್ತಾ ಸುದ್ದಿಗಳ ಸರಮಾಲೆ ನಿಮ್ಮ ಮುಂದಿವೆ. ಇವುಗಳನ್ನು ನೋಡ್ತಾ ಹೋಗಿ, ತಮಗನಿಸಿದ್ದನ್ನು ಹೇಳ್ತಾ ಹೋಗಿ. ಮಹಾನಗರ ಪಾಲಿಕಾದಿಂದ ಇನ್ವಿಟೇಷನ್ ಅದು ಕೊಟ್ಟಿವಿ. ಎಲ್ಲ ಅತಿಥಿಗಳು ಆ ಇನ್ವಿಟೇಷನ್ ಪ್ರಕಾರ ಬರ್ತಾರೆ. ಅದೇ ನಾವು ಇನ್ವಿಟೇಷನ್ ಎಲ್ಲರಿಗೂ ಏನು ಪ್ರೋಟೋಕಾಲ್ ಪ್ರಕಾರ, ಗೌರ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ಏನೈತಿ, ಮಹಾನಗರ ಪಾಲಿಕಾದಿಂದ ಇದು ಕಾರ್ಯಕ್ರಮ ಆಗೋದಂದ್ರೆ ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತೀವಿ. ಆ ಪ್ರಕಾರ ಅದು ಕಾರ್ಯಕ್ರಮ ಐತೆ. ಇಲ್ಲ ನಾವು ಇದು ಗರಗುತಿ ಕಾರ್ಯಕ್ರಮ ವಾಸ್ತು ಇವತ್ತು ದಿವಸ ಚಲೋ ಇದ್ದಂಗೆ ವಾಸ್ತು ಪೂಜೆ ಮಾಡೋದು. ಇಲ್ಲಿ ವಾಸ್ತು ಪೂಜೆ ಮಾಡತ್ತೀವಿ ಸರ್. ಇದು ಇಲ್ಲ ನಾವು ಎಲ್ಲ ಡಿಸ್ಕಸ್ ಮಾಡಿ ಗ್ರಾಮಸ್ಥ ವಿಶ್ವಾಸ ತಗೊಂಡು ಇವತ್ತು ದಿವಸ ಚಲೋ ಇದ್ದಂಗೆ ವಾಸ್ತು ಪೂಜೆ ಮಾಡುತ್ತೆ. ಸರ್ಕಾರದ ಇಲ್ಲ, ನಾವು ಎಲ್ಲರೂ ಡಿಸ್ಕಸ್ ಮಾಡಿ ಗ್ರಾಮಸ್ಥದ ಎಲ್ಲರೂ ಹಿಡಿದು ಇದು ಪೂಜೆ ಮಾಡತ್ತೀವಿ. ಬಡಜಿಯವರು ಬಂದಾರ, ಎಲ್ಲ ಕೊಡ್ತಾರ, ಚಲೋ ಪೂಜೆ. ते सांगा ಎಲ್ಲರೂ ಗ್ರಾಮಸ್ಥ ಅನಗೋಳ ಸ್ಥಳೀಯ ಗ್ರಾಮಸ್ಥರಲ್ಲ ಒಂದು ಕಮಿಟಿ ಮಾಡೋರು, ಅವರೆಲ್ಲರೂ ವಿಶ್ವಾಸ ತಗೊಂಡು ನಾವು ಎಲ್ಲ ಡಿಸ್ಕಸ್ ಮಾಡಿ ಬಡಜಿಯವ್ರು ಕರ್ಕೊಂಡು ಒಂದು ಪೂಜೆ ಮಾಡೋದು. ಹಲೋ, ಓಕೆ. ಏನು ಸಮಸ್ಯೆ ಇಲ್ಲ. ಇವತ್ತು 2ನೇ ತಾರೀಕು ಅದು ವಾಸ್ತು ಪೂಜೆ ಮಾಡತ್ತೀವಿ. ಇವತ್ತು ಯಾರ್ದು ವಿರೋಧಿಲ್ಲ. 5 ತಾರೀಕು ನಾವು ಏನು ಸಾರ್ವಜನಿಕ ಕಾರ್ಯಕ್ರಮ ಇಟ್ಕೊಂಡಿವಿ. ಅದು 5 ತಾರೀಕು ಉದ್ಘಾಟನೆ ಆಕೈತೆ. ಇವತ್ತು ಮುಹೂರ್ತ ಚಲೋ ಇದ್ದಂಗೆ ಎಲ್ಲ ಗ್ರಾಮಸ್ಥರು ಕೂಡಿ ಇವತ್ತದು ವಾಸ್ತು ಪೂಜೆ ಮಾಡತ್ತೀವಿ. ಕೆಲವೊಂದು ಜನ ಪಾಲಿಕೆಗೆ ಹೋಗಿ ಇದು ಬೇಡ, ಇವತ್ತು ಒಂದೇ ದಿನ ಮಾಡಿ ಜನ ಪಾಲಿಕೆ. ಹಾಂ, ಯಾಕೆ ಸರ್ ವಿರೋಧ ಯಾಕೆ ಆಗ್ತಾ ಇದೆ? ವಿರೋಧ ಏನಿದೆ, ಇವತ್ತು ಚಲೋ ದಿವಸ ಇದೆ. ಬಡಜಿಯವರು ಬಂದರು. ಬರೀ ನಾವು ವಾಸ್ತು ಪೂಜೆ ಇವತ್ತು ಮಾಡಿ 5ನೇ ತಾರೀಕು ಏನು ಕಾರ್ಯಕ್ರಮದ ಉದ್ಘಾಟನೆ ಅದ 5:15 ಸಂಜೆಗೆ ಮಾಡ್ತೀವಿ. ಎಲ್ಲ 5ನೇ ತಾರೀಕು ಒಂದೇ ದಿವಸ ಎರಡೂ ನಿಗದಿ ಆಗಿತ್ತು. ಇವಾಗ ಯಾಕೆ ಸಡನ್ ಆಗಿ ಇವತ್ತು ಈ ಕಾರ್ಯಕ್ರಮ ಆಗ್ತದೆ? ಇವತ್ತು ಮುಹೂರ್ತ ಚಲೋ ಇದೆ. ಅದಕ್ಕೆ ಬಡಜಿಯವರು ಎಲ್ಲರೂ ನಾವು ಡಿಸ್ಕಸ್ ಮಾಡಿ ಇವತ್ತು ಬರೀ ವಾಸ್ತು ಪೂಜೆ ಆಗತ್ತೆ. ಏನು ಮೇನ್ ಓಪನಿಂಗ್ ಇದೆ ಅದು 5ನೇ ತಾರೀಕು संजेಗೆ 5:15 ಆಗ್ತದೆ. म्हणणं आहे. पण काही लोक इतके गडबड चालू केलेत की आम्हाला समजेना की कशासाठी हे करायलेत. एवढं गडबड करून संभाजी महाराजांचं उद्घाटन करायचा जो यांनी हे केलेत, हे कुठंतरी चुकत आहे. आणि समस्त ग्रामस्थ नाराज आहेत की काल मीटिंग झाली होती. प्रत्येक गल्लीतले 5-5 पंच आले होते. त्या 5-5 पंचांचा निर्णय तिथं घेतलेला आहे. त्या प्रत्येक गल्लीच्या 5 पंचांनी सांगितलेलं आहे की 5 तारीख ही नको आणि पुढे करूया. आणि त्या मीटिंगमध्ये असं पण ठरलेलं आहे की कोणी पण येऊ देत उद्घाटनासाठी, कुणाचा विरोध नसणार नाही. आणि आता आणि आज 2 व्हिडिओ व्हायरल केलेत महापौर आणि उपमहापौरांनी की आमच्या हस्ते होणार आहे आणि याला काही लोक विरोध करत आहेत. म्हणून त्यांना मी सांगू इच्छितो की विरोध कुठलाही नाही, आम्ही तुमच्याच हस्ते करू. फक्त संपूर्ण गावकऱ्यांना विश्वासात घ्या आणि जी तारीख ठरेल त्या दिवशी तुमच्या हस्तेच आम्ही उद्घाटन करू. आणि जो कार्यक्रम आहे हा मोठ्या पद्धतीने झाला पाहिजे असं संपूर्ण गावकऱ्यांना वाटतंय आणि त्याप्रमाणे होऊ देत असं सगळ्यांना वाटतंय. तर हे गडबड करून आज जे काम चालू आहे हे योग्य नाही आहे. कारण आत्ता कलर माराले तुम्ही बघायला, आत्ता पेवर्स बसवालेत, आत्ता माती तशीच पडले आणि आज 2 जानेवारीला त्यांनी वास्तुशांती म्हणून ठरवलेत.
ಸಂಪ್ರದಾಯಗಳು ಪರಂಪರೆ ಭಾಳ ವಿಶೇಷವಾದ್ದು. ಅವರೆಲ್ಲ ಬಾಬುಸಾಹೇಬ್ ಮಹಾರಾಜರು, ನಿರ್ಮಲೇಶ್ವರ ಮಹಾರಾಜರು ಇವರಿಗೆಲ್ಲ ಸಾಕಷ್ಟು ಹೇಳಿದ್ದಾರೆ. ನಾವೆಲ್ಲ ಏನು ಮಾಡ್ಬೇಕು ಅನ್ನೋದನ್ನು ಅವರು ನಮ್ಮ ತಾರಾಚಂದ್ ಮಹಾರಾಜರ 9 ಥರದ. ಆತ್ಮೀಯರೇ, ನೀವೆಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಏನು ಅನಿಸಿತು ಅನ್ನೋದನ್ನು ಸರಿ ಅನಿಸ್ತು, ಸರಿ ತಪ್ಪು ಲೈಕ್ ಡಿಸ್ಲೈಕ್ ಮಾಡ್ತಾ ಇರಿ. ಜೊತೆಗೆ ನಿಮ್ಮ ಕಾಮೆಂಟ್ಗಳನ್ನು ತೋರಿಸ್ತಾ ಇರಿ, ಶೇರ್ ಮಾಡ್ತಾ ಇರಿ. ಇದನ್ನು ಜೊತೆಗೆ ಸಬ್ಸ್ಕ್ರೈಬ್ ದಿನಸಲಿಗೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇದು ನಿಮ್ಮ ವಾಹಿನಿ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್. ವಂದನೆಗಳು.